ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಳೆಯ ವರ್ಷ ಮುಗಿದು ಹೋಗಿದೆ, ಹೊಸ ವರ್ಷ ಬರ್ತಾ ಇದೆ. ವರ್ಷ ಇದೇ ನಡೆಯುತ್ತೆ. ಆದರೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದನ್ನು ಮರಿಬೇಡಿ. ನಿಮಗೆ ನೀವೇ ಹೇಳ್ಕೊಳ್ಳಿ, ಬೇರೆಯವ್ರಿಗೂ ಹೇಳ್ಕೊಳ್ಳಿ. ಈ ಮಧ್ಯ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸವಿನಯ ವಿನಂತಿ, ದಯವಿಟ್ಟು ಮಾಡ್ಕೊಳ್ಳಿ. ಯಾರ್ಯಾರು ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ನಮ್ಮ ವಿಡಿಯೋಸನ್ನು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್, ಹೃದಯದ ಆಳದಿಂದ. ಮತ್ತು ಕ್ರಿಸ್ಮಸ್ ಬಗ್ಗೆ ಮಾತಾಡಿದ್ವಿ. ನ್ಯೂ ಇಯರ್ಗೆ ಬಂದಾಗ ಹೇಳ್ತೀನಿ ಅಂತ ಹೇಳಿದೆ. ನಿಮಗೆ ಈ ಒಂದು ವಾರದಲ್ಲಿ ನಾನು ಹೇಳದಂಥ ಒಂದು ಕ್ಷಮೆ ಇರ್ಬೋದು, ಮತ್ತೊಂದಿರ್ಬೋದು ಮಾಡಿ ಎಷ್ಟು ಚೇಂಜ್ ಅಂತ ಅನ್ನಿಸ್ತು, ನಿಮಗೆ ಎಷ್ಟು ಹಗುರ ಅಂತ ಅನ್ನಿಸ್ತು. ನಮಗೆ ತಿಳಿದಿರೋದಿಲ್ಲ, ನಾವು ಕೋಪ ಅಥವಾ ದ್ವೇಷನ ಕಟ್ಕೊಂಡಿದ್ದಾಗ, ಒಬ್ಬರ ಬಗ್ಗೆ ನಾವು ಅವ್ರನ್ನ ಕ್ಷಮಿಸೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿದ್ದಾಗ ನಮ್ಮ ದೇಹ ಕೂಡ ಕುಗ್ತಾ ಇರುತ್ತೆ. ಅನಾರೋಗ್ಯಕ್ಕೆ ಮೂಲ ಕಾರಣ ಅಂತ ಬೇಕಾದರೂ ಹೇಳ್ಬೋದು. ಸೊ ಎಷ್ಟು ಜನಕ್ಕೆ ಹಗುರ ಅಂತ ಅನ್ನಿಸ್ತಾ ಇದೆ, ಎಷ್ಟು ಜನಕ್ಕೆ ಒಂಥರ ಹಾಯ್ ಅನ್ನಿಸ್ತಾ ಇದೆ, ಒಂಥರ ಲವಲವಿಕೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಗೊತ್ತು, ನಮ್ಗೆ ಹೇಳದೇ ಇದ್ರು ನೀವು ತಿಳ್ಕೊಳ್ಳಿ. ಸೊ ಹೊಸ ವರ್ಷ ಅಂತಂದಾಗ ಹಳೆಯದನ್ನೆಲ್ಲ ಬಿಟ್ಬಿಡೋಣ. ಒಳ್ಳೆಯ ವಿಷಯಗಳು ಏನಿದೆ ಅದನ್ನು ತೊಗೊಂಡು ಮುಂದಕ್ಕೆ ಹೋಗೋಣ. ಆದರೆ ಹಳೆಯ ವಿಷಯಗಳನ್ನು ಬಿಟ್ಬಿಡೋಣ. ಈಗ ಮನೆ ಕ್ಲೀನಿಂಗ್ ಅಂತಂದಾಗ ಏನು ಮಾಡ್ತೀವಿ ನಾವು? ಬೇಡದನ್ನೆಲ್ಲ ಬಿಸಾಕ್ತೀವಿ, ಬೇಕಾಗಿದ್ದನ್ನು ಜೋಪಾನ ಮಾಡಿ ಅದನ್ನು ತೊಳೆದು ಬಳದು ಒರೆಸಿ ಮಾಡಿ ಸಾರಿಸಿ ಎತ್ತಿಟ್ಕೋತೀವಿ ಅಲ್ವಾ? ಅದನ್ನು ಜೀರ್ಣೋದ್ಧಾರ ಮಾಡ್ತೀವಿ, ಹಾಗೆ ಇಟ್ಕೊಳ್ಳೋದಿಲ್ಲ. ಅದೇ ರೀತಿ ಬೇಡದ ವಸ್ತುಗಳನ್ನು ಯಾವತ್ತೂ ಯಾವುದಾದ್ರೂ ಒಂದಿನಕ್ಕೆ ಬೇಕಾಗತ್ತೆ ಅಂತ ಇಟ್ಕೋಬೇಡಿ, ಅದನ್ನು ಹಾಗೆ ಡಿಸ್ಕಾರ್ಡ್ ಮಾಡಿಬಿಡಿ. ಅಂದರೆ ನಮಗೆ ಒಂಥರ ಬ್ರಹ್ಮಾಂಡ ಅವಕಾಶ ಕೊಡ್ತಾನೆ ಇರುತ್ತೆ. ಹಿಂದೂಗಳು ಉಗಾದಿ ನಮ್ಮ ಹೊಸ ವರ್ಷ ಅಂತ ಹೇಳ್ತೀವಿ, ನ್ಯೂ ಇಯರ್ ಅಂತ ಹೇಳ್ತೀವಿ. ಉಗಾದಿಗೆ ಕೂಡ ನಾವು ಮನೆಯನ್ನು ಕ್ಲೀನ್ ಮಾಡ್ತೀವಿ, ಬೇಡದ ಬಟ್ಟೆಗಳನ್ನು ಹೊರಗೆ ಹಾಕ್ತೀವಿ, ಪಾತ್ರೆಗಳನ್ನು ತೊಳಿತೀವಿ, ಎಲ್ಲನೂ ಮಾಡ್ತೀವಲ್ವ. ಅಂದರೆ ಆ ಮಡಿಕೆ ತೆಗೆದು ಬದಲಾಗಬೇಕಂತೆ, ಇಲ್ದಿದ್ರೆ ಆ ಎನರ್ಜಿ ಸ್ಟಕ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಉಗಾದಿಗೆ ಮಾಡಲೇಬೇಕು ಅಂತಿಲ್ಲ. ಉಗಾದಿಗೆ ನೀವು ಬ್ಯುಸಿ ಇದ್ರಾ, ಮಾಡೋಕ್ಕಾಗಲಿಲ್ವಾ? ಉಗಾದಿ ಬಿಟ್ಟ ಮೇಲೆ ಮತ್ತೆ ಹಬ್ಬ ಬಂದೇ ಬರುತ್ತೆ, ದಸರಾ ಬರುತ್ತೆ. ದಸರಾಗೆ ಮಿಸ್ ಆಯಿತಾ? ದೀಪಾವಳಿ ಬರುತ್ತೆ. ದೀಪಾವಳಿನೂ ಮಿಸ್ ಆಯಿತಾ? ಮತ್ತು ಕ್ರಿಸ್ಮಸ್ ಬರುತ್ತೆ. ಕ್ರಿಸ್ಮಸ್ ಮಿಸ್ ಆಯಿತಾ? ನ್ಯೂ ಇಯರ್ ಬರುತ್ತೆ. ನ್ಯೂ ಇಯರ್ ಟೈಮ್ಗಾದರೂ ಇಡೀ ವರ್ಷ ಮಾಡಲಾಗೋದನ್ನು ಮಾಡ್ಕೊಳ್ಳಿ. ಗೌರಿ ಗಣೇಶಗೂ ಶುದ್ಧ ಮಾಡ್ತೀವಿ, ವರಮಹಾಲಕ್ಷ್ಮಿಗೂ ಮನೆ ಕ್ಲೀನ್ ಮಾಡ್ತೀವಿ. ಸೊ ಬೇಕಾದಷ್ಟು ಅವಕಾಶಗಳು ನಮಗೆ ಇರುತ್ತೆ. ಪ್ರತಿ ಹಬ್ಬಕ್ಕೆ ಮಾಡಿದ್ರೆ ತುಂಬ ಒಳ್ಳೆಯದು. ಪ್ರತಿ ಹಬ್ಬಕ್ಕೆ ಆಗದೇ ಇದ್ರೂ ಅಟ್ಲೀಸ್ಟು ನೀವು ವರ್ಷದಲ್ಲಿ ಒಂದೆರಡು ಬಾರಿ ಆದರೂ ನಿಮ್ಮ ಮನೆಯನ್ನು ಶುದ್ಧ ಮಾಡ್ಕೋಬೇಕು. ಮನೆಯನ್ನು ತುಂಬ ಜನ ಶುದ್ಧ ಮಾಡ್ತೀವಿ. ಏನಂದರೆ ಕಿಟಕಿ ಬಾಗಲನ್ನೆಲ್ಲ ಯಾರೋ ಒಬ್ಬರನ್ನ ಇಟ್ಕೊಂಡು ತುಳಸಿ ಬಳಸಿ ಮಾಡ್ತೀವಿ, ಅಥವಾ ನಾವೇ ಮಾಡ್ತೀವಿ. ಕಪಾಟಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಮತ್ತೆ ಜೋಡಿಸ್ತೀವಿ, ಬೇಡದ ಬಟ್ಟೆಗಳನ್ನು ಕೊಟ್ಬಿಡ್ತೀವಿ, ಎಲ್ಲ ಮಾಡ್ತೀವಿ. ಅಡುಗೆ ಮನೇಲಿ ಸಹ ಆ ಪದ್ಧತಿನ ಇಟ್ಕೊಂಡಿರ್ತೀವಿ. ಅಂದರೆ ಬೇಡದ ಸಾಮಾನನ್ನು ಹಾಕಿಬಿಟ್ಟು ಹುಳ ಬಿದ್ದಿರೋದನ್ನು ಹಾಕ್ಬಿಡೋದು, ಮತ್ತು ಪಾತ್ರೆಗಳನ್ನೆಲ್ಲ ವಿಂಗಡಿಸೋದು ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿರೋ ಕೊಳೆನ ನಾವು ಶುದ್ಧ ಮಾಡ್ತಾ ಇದ್ದೀವಾ? ಇದನ್ನು ಮಾಡದೇ ಇದ್ದಾಗ ನಾವು ಮನೆ ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಪ್ರಯೋಜನವೇ ಇಲ್ಲ. ದೇಹನೂ ನಾವು ಕ್ಲೀನ್ ಮಾಡ್ಕೋತೀವಿ, ಸ್ನಾನ ಮಾಡ್ತೀವಿ, ತರಾವರಿ ಕ್ರೀಮ್ಗಳು, ಪರ್ಫ್ಯೂಮ್ಗಳು ಎಲ್ಲನೂ ಹಾಕ್ತೀವಿ. ಆದರೆ ಮನಸ್ಸಿಗೆ ಏನು ಮಾಡ್ತಾ ಇದ್ದೀವಿ? ನನ್ನ ಗುರುಗಳು ಅಂದರೆ ಅವರಿಗೆ ನಾನು ಚಿರಋಣಿ ಅಂತ ಹೇಳಬೇಕು. ನನ್ನ ಪ್ರಥಮ ಗುರು ಆನೇಕಲ್ಲಲ್ಲಿದ್ದಾರೆ, ಶ್ರೀ ದೇವಾನಂದ್ ಗುರೂಜಿ ಅಂತ ಹೇಳಿ. ಅವರು ಹೇಳೋರು, ಧ್ಯಾನ ಮನಸ್ಸಿಗೆ ಸ್ನಾನ ಅಂತ ಹೇಳಿ. ಧ್ಯಾನ ಎಷ್ಟು ಜನ ಮಾಡ್ತೀವಿ? ಮತ್ತು ಧ್ಯಾನ ಅಂದಾಗ ಬೆಳಗ್ಗೆನೇ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ನಿಮಗೆ ನೀವೇ ಒಂದು ಬೇಲಿಯನ್ನು ಹಾಕ್ಕೊಂಡು ಇದೇ ಟೈಮಲ್ಲಿ ಮಾಡಬೇಕು, ಹೀಗೆ ಮಾಡಬೇಕಂದಾಗ ಸಾಧ್ಯನೇ ಆಗಲ್ಲ. ಯಾವುದೇ ಕ್ಷಣದಲ್ಲಿ ಸಿಂಪಲ್ ಮೆಥಡ್ ಅಂದರೆ ನಿಮ್ಮ ಯೋಚನೆಗಳು ಏನು ಬರುತ್ತೆ ಅದನ್ನೆಲ್ಲ ಶಾಂತವಾಗು ಅಂತ ಹೇಳಿ ಯೋಚನೆ, ಆಮೇಲೆ ಅಂತ ಟಾಕ್ ಟು ಯುವರ್ ಥಾಟ್ಸ್. ನಿಮ್ಮ ಯೋಚನೆಗಳಿಗೆ ಶಾಂತವಾಗಿರು ಅಂತ ಹೇಳಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಉಸಿರು ಒಳಗೆ ಹೋಗ್ತಾ ಇದೆ, ಉಸಿರು ಹೊರಗೆ ಬರ್ತಾ ಇದೆ. ಮಾಡ್ತಾ 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 ನಿಮಗೆ ಒಂದು ಪ್ರಶಾಂತತೆ ಬರುತ್ತೆ. ಸೊ ಈ ಧ್ಯಾನವನ್ನು ಮಾಡಿ ಮನಸ್ಸಿಗೆ ಸ್ನಾನವನ್ನು ಮಾಡಿಸಿ, ನಿಮ್ಮಲ್ಲಿರುವ ಭಾವನೆಗಳು, ಕೋಪ, ದ್ವೇಷ, ಉದ್ರೇಕ, ಮತ್ತು ಗ್ರೀಡ್ ಏನೇನಿದೆ, ಲೋಭ, ಇದೆಲ್ಲವನ್ನು ಬಿಟ್ಬಿಟ್ಟು ಕಂಪ್ಯಾಷನ್, ಪ್ರೀತಿ, ಅನುಕಂಪ, ಸಹನೆ ಇದನ್ನು ಒಳಗೂಡಿಸ್ಕೊಳ್ಳಿ. ಬೇರೆಯವ್ರಿಗೋಸ್ಕರ ಅಲ್ಲ, ಈ ಗಿಫ್ಟು ನಿಮಗೆ. ಮತ್ತು ನಾನು ಬರೀ ಮಾತಾಡ್ತಾ ಇದ್ದರೆ ಚೆನ್ನಾಗಿರೋದಿಲ್ಲ. ನಾನು ಕ್ರಿಸ್ಮಸ್ ವಿಡಿಯೋನಲ್ಲಿ ಕ್ರಿಸ್ಮಸ್ ಗಿಫ್ಟ್ ಬಗ್ಗೆ ಹೇಳಿದೆ. ನಿಮಗೆ ನೀವು ಯಾವ ಗಿಫ್ಟನ್ನು ಕೊಟ್ಕೊಂಡ್ರಿ? ನಿಮ್ಮ ಮನೆಯವರಿಗೆ ಗಿಫ್ಟನ್ನು ಕೊಟ್ಟಾಗ ನಿಮಗೆ ಎಷ್ಟು ಖುಷಿ ಆಯಿತು? ನಿಮಗೆ ನೀವು ಏನು ಗಿಫ್ಟನ್ನು ಕೊಟ್ಕೊಂಡ್ರಿ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಿಂದ ನಿಮಗೆ ಹೇಗೆ ಆಯಿತು, ಏನು ಪರಿವರ್ತನೆ ಆಯಿತು ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ದೇಹದಲ್ಲಿ ಹೇಳಿ. ಸೊ ಈ ನ್ಯೂ ಇಯರ್ಗೆ ಏನು ಮಾಡಬೇಕು? ಸ್ಪಿರಿಟ್ ಆಫ್ ನ್ಯೂ ಇಯರ್ ಅಂದರೆ ಏನು? ಹಳೆಯ ವಿಷಯಗಳನ್ನು, ಇಡೀ ವರ್ಷದ ವಿಷಯಗಳನ್ನು ಮೆಲುಕು ಹಾಕಿ, ಎಲ್ಲೆಲ್ಲಿ ಯಾಕೆ ಕೆಲಸ ಆಗಲಿಲ್ಲ, ಎಲ್ಲೆಲ್ಲಿ ಸೋಲನ್ನು ಕಂಡೆ, ಕಾರಣ
ಕಾರಣ ಏನು ಅಂತ ಒಂದು ಮೆಲುಕು ಹಾಕಬೇಕು. ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡದೆ ಅದಕ್ಕೆ ಹೀಗಾಯಿತು ಅಂದರೆ, ಪರಿಚಯ ಇಲ್ಲದೆ ಒಂದು ನೋಟ್ ಕೂಡ ಬರೆಸ್ಕೊಳ್ದೆ ಅಂದರೆ ಏನು ಒಂದು ಸಹಿ ಮಾಡಿಸ್ಕೊಳ್ದೆ ಯಾರಿಗೋ ಸಾಲವನ್ನು ಕೊಟ್ಟೆ, ಅದರಿಂದ ನನಗೆ ಇವತ್ತು ಸಮಸ್ಯೆ ಆಯಿತು. ಅಥವಾ ಆರೋಗ್ಯದ ಬಗ್ಗೆ ಗಮನ ಕೊಡದೆ ನಾನು ಜಂಕನ್ನು ತಿಂದು ಎಕ್ಸಸೈಸ್ ಮಾಡಲಿಲ್ಲ, ಅದರಿಂದ ಆರೋಗ್ಯದ ಸಮಸ್ಯೆ ಆಯಿತು. ಇದೆಲ್ಲ ಲರ್ನಿಂಗ್ ಪಾಯಿಂಟ್ಸ್, ಕಲಿಯುವ ಒಂದು ಪಾಯಿಂಟ್ಸ್ ಅಂತ ಇಟ್ಕೋಬೋದು. ಮತ್ತು ಅದನ್ನೆಲ್ಲ ಒಳಗೂಡಿಸ್ಕೊಂಡು ರೆಸಲ್ಯೂಷನ್ ಅಂತ ಮಾಡಿಬಿಟ್ಟು ಮತ್ತೆ ಅದನ್ನು ನಾವು ಮಾಡೋದೇ ಇಲ್ಲ. ಒಂದು ಟೈಮಲ್ಲಿ ಮಾಡ್ತೀವಿ, ಆಮೇಲೆ ಬಿಟ್ಟೇ ಬಿಡ್ತೀವಿ. ಸಸ್ಟೈನಬಲ್ ನಿಮಗೆ ಯಾವುದು ಸಾಧ್ಯ ಆಗತ್ತೆ ಪ್ರತಿ ವಾರ ನಿತ್ಯ ಮಾಡ್ಕೊಂಡು ಹೋಗುವಂಥ ಕೆಲವು ವಿಷಯಗಳನ್ನು ನೀವು ನಿಮ್ಮ ಒಂದು ದಿನಚರಿಯಲ್ಲಿ ರೂಢಿಸ್ಕೊಳ್ಳುವಂಥ ವಿಷಯಗಳನ್ನು ಮಾಡ್ಕೊಳ್ಳಿ. ನಾನು ಹೇಳೋದು ಸಿಂಪಲ್ ನೋಡಿ, ಪ್ರತಿದಿನ 3 ಜನರಿಗೆ ನೀವು ಕಾಲ್ ಮಾಡಿ ಹೇಳ್ತಿರೋ ಅಥವಾ ಮನಸ್ಸಲ್ಲಿ ಹೇಳ್ಕೊತಿರೋ 3 ಜನಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳೋದು ಕಷ್ಟನಾ? ಖಂಡಿತ ಇಲ್ಲ. ಎದ್ದಾಗ್ಲಿಂದ ಪ್ರತಿದಿನ ಅವ್ರಿಗೆ ಹೇಳಿ ಬೇರೆಯವ್ರಿಗೆ ಹೇಳಿ ಅದು ನಿಮಗೆ ಬಿಟ್ಟಿದ್ದು, ಹೇಳ್ತಾ ಹೇಳ್ತಾ ಅದು ನಿಮಗೆ ರೂಢಿ ಆಗುತ್ತೆ. ಮತ್ತು ನಿಮ್ಮ ದೇಹಕ್ಕೆ ನೀವು ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಮತ್ತು ನೀವು ಬಳಸೋ ವಸ್ತುಗಳಿಗೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸೋದನ್ನು ಮರಿಬೇಡಿ. ಮತ್ತು 3 ವ್ಯಕ್ತಿಗಳಿಗೆ ಪ್ರತಿದಿನ ಅಪ್ರಿಷಿಯೇಟ್ ಮಾಡಿ. ಅದು ನಿಮ್ಮ ಜೊತೆ ಕೆಲಸ ಮಾಡೋರು ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಗಂಡ ಅಥವಾ ಹೆಂಡತಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು. 3 ವ್ಯಕ್ತಿಗಳಿಗೆ ಅಪ್ರಿಸಿಯೇಷನ್ ಅಂದರೆ ಅದು ಹೃದಯದಿಂದ ಬರಬೇಕು, ತೋರಿಕೆಗೆ ತುಟಿ ಅಂಚಿನಿಂದ ಬರಬಾರ್ದು, ಹೃದಯದ ಆಳದಿಂದ ಬರಬೇಕು. 3 ಜನರಿಗೆ ಅಪ್ರಿಷಿಯೇಟ್ ಅನ್ನ ಮಾಡಿ. ಮತ್ತೆ ಇನ್ನೂ 3 ವಿಷಯಗಳು, ನಿಮ್ಮ ಹೆಲ್ತ್ಗೆ ಏನು ಬೇಕು ನೀವೇ ಪಟ್ಟಿ ಮಾಡಿಕೊಂಡು ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಮಾಡಿ. ಪ್ರತಿನಿತ್ಯ ಇಲ್ದಿದ್ರು 3 ದಿನ ವಾಕ್ ಹೋಗಿ, 3 ದಿನ ಹಣ್ಣು ತರಕಾರಿ ಫೈಬರ್ ಆ್ಯಂಡ್ ನ್ಯೂಟ್ರಿಷನ್ ರಿಚ್ ಫುಡ್ಡನ್ನು ತಿನ್ನಿ. ಅಟ್ಲೀಸ್ಟ್ ವಾರದಲ್ಲಿ 1 ದಿನ ದೇಹವನ್ನು ಡಿಟಾಕ್ಸ್ ಮಾಡಿ. ಅಂದರೆ ಅವತ್ತು ಜಂಕ್ ತಿನ್ನಬೇಡಿ. ವಾರಕ್ಕೆ 1 ದಿನ ತಿಂದೇ ಇರ್ಬೋದಲ್ವ. ಉಪವಾಸ ನಾನು ಹೇಳೋದಿಲ್ಲ, ಯಾಕೆಂತಂದರೆ ಅದಕ್ಕೆ ಅದರದ್ದೇ ಆದ ರೀತಿ ನೀತಿಗಳಿರುತ್ತೆ. ನಿಮಗೆ ಕೆಲಸ ಕಾರ್ಯಗಳ ಮಧ್ಯೆ ಮಾಡೋದು ಕಷ್ಟ ಆಗ್ಬೋದು. ಜಂಕಿಂದ 1 ದಿವಸ ದೂರ ಇರ್ಬೋದಲ್ವ. ಹಸಿವಾದಾಗ ಹಣ್ಣು ತರಕಾರಿ ಇದನ್ನು ಕಾಳು ಕಡ್ಡಿ ಇದನ್ನು ತಿನ್ಕೊಂಡು ವಾರದಲ್ಲಿ 1 ದಿನ ನಾವು ಡೆಡಿಕೇಟ್ ಮಾಡ್ಬೋದಲ್ವಾ. ನಂತರ ಅದನ್ನು 3 ದಿನಕ್ಕೆ ತೊಗೊಂಬನ್ನಿ. 2025 ನ್ಯೂ ಇಯರಲ್ಲಿ ಏನು ಶುರು ಮಾಡಿದ್ರಿ, 2026 ನ್ಯೂ ಇಯರ್ ಅಷ್ಟರಲ್ಲಿ ವಾರದಲ್ಲಿ 3 ದಿನ ಜಂಕನ್ನು ತ್ಯಜಿಸಿ ಆದರೆ ಊಟವನ್ನು ಮಾಡಿ. ಸೊ ಇದನ್ನು ಮಾಡ್ಬೋದಲ್ವಾ. ಮತ್ತು ವಾರದಲ್ಲಿ 1 ದಿನ ಬರೀ ಹೆಲ್ದಿ ಫುಡ್ಡನ್ನು ತಿನ್ನಿ. ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 1 ಆಹಾರ ನಿರಗ್ನಿ ಆಹಾರ ಅಂತ ಇಟ್ಕೊಳ್ಳಿ. ಅಂದರೆ ಬೇಯಿಸದೇ ಇರುವಂಥ ಊಟ. ಹಾಗಂತ ಬೇಳೆನೆಲ್ಲ ಹಾಗೆ ತಿನ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ವೇಳೆ ನಾವು ಕೋಸಂಬರಿ ರೀತಿನಲ್ಲಿ ತಿನ್ಬೋದು. ಆದರೆ ಹಣ್ಣು ಕೆಲವೊಂದು ತರಕಾರಿಗಳು ಇದನ್ನು ನಾವು ಹಸಿಯಾಗಿ ತಿನ್ಬೋದಲ್ವ. ಅದನ್ನು ವಾರದಲ್ಲಿ 1 ದಿವಸವಾದರೂ ಮಾಡಿ. ಮತ್ತು ಕ್ರಮೇಣ ಹೆಚ್ಚಿಸ್ಕೋತಾ ಬನ್ನಿ. ಸೊ ಇದು ಒಂದು ದಿನದಲ್ಲಿ 3 ಬಾರಿ ಆದರೂ ದೇವರಿಗೆ ಅಥವಾ ಬ್ರಹ್ಮಾಂಡಕ್ಕೆ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಯಾವುದಾದ್ರೂ ವಿಷಯಕ್ಕಿರ್ಬೋದು. ಸೊ ಇದು ರೂಲ್ ಆಫ್ 3 ಅಂತ ಇಟ್ಕೊಳ್ಳೋಣ. ಪ್ರತಿದಿನ 3 ವಿಷಯಗಳಿಗೆ ನೀವು ಇದನ್ನು ಮಾಡ್ತಾ ಬನ್ನಿ. ಮಾಡ್ತಾ 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 ನಿಮ್ಮ ಜೀವನದಲ್ಲಿ ಚೇಂಜನ್ನು ನೀವೇ ನೋಡ್ತಾ ಬರ್ತೀರಾ. ಆಯಿತಾ. ಆ ಜೀವನದಲ್ಲಿ ಚೇಂಜ್ ಆಗ್ತಿದ್ದಂಗೆ ನಿಮ್ಮ ಬೇರೆ ವಿಷಯಗಳಲ್ಲಿ ಬಂಧ ಹೆಚ್ಚುತ್ತಾ ಹೋಗುತ್ತೆ. ಅಂದರೆ ಬಂಧನ ಇರ್ಬೋದು, ಹಣದ ಒಂದು ರೂಪಾಂತರ ಇರ್ಬೋದು, ನಿಮಗೆ ಸುಮಾರು ವಿಷಯಗಳು ನಡೀತಾ ಹೋಗುತ್ತೆ. ಸೊ ಇದೆಲ್ಲದರ ಮಧ್ಯ ಎಲ್ಲ ಹೇಳಿಬಿಟ್ಟು ನಾನೇ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ನ್ಯೂ ಇಯರ್ಗೆ ಒಂದು ವಿಶೇಷವಾದ ಗಿಫ್ಟನ್ನು ನಿಮಗೆ ಕೊಡೋಣ ಅಂತ ಒಂದು ವಿಶ್ ಫುಲ್ಫಿಲ್ಲಿಂಗ್ ಯಂತ್ರ, ಅಂದರೆ ಇಚ್ಛೆಯನ್ನು ಈಡೇರಿಸುವ ಒಂದು ಯಂತ್ರವನ್ನು ನಿಮಗೆ ಗಿಫ್ಟಾಗಿ ಕೊಡಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್. 4 ಒಂದು ಸ್ಕ್ವೇರ್ ಮಾಡಿ ಅದರಲ್ಲಿ 4 ರೋ ಅಂದರೆ 16 ಚೌಕಗಳಿರಬೇಕು. ಆ ಚೌಕಕ್ಕೆ ನೀವು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನನ್ನು ಬಳಸಿ. ಚೌಕ ರೆಡಿ ಆಯಿತು. 1ನೇ ರೋ, 2ನೇ ರೋ, 3, 4 ಆಯಿತು. ಕಾಲಮ್ 1 2 3 ಲೈನ್ ಹಾಕಿದ್ರೆ 4ನೇ ಕಾಲಮು 4ನೇ ರೋ ರೆಡಿ. ಸೊ ಈಗ ಬ್ಲ್ಯಾಕನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ. ಗ್ರೀನ್ ಕಲರ್ ಸ್ಕೆಚ್ ಪೆನ್ನನ್ನು ನಂತರ ತಗೋತೀನಿ. ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಮೊದಲ ಒಂದು ಚೌಕದಲ್ಲಿ 67 ಅಂತ ಬರಿತೀನಿ. ನಂತರ ಹೀಗೆ ಬರ್ಕೊಂಡು ಹೋಗ್ತೀವಿ. ಫಸ್ಟು ರೋ ಅನ್ನು ತುಂಬಿಸ್ತೀವಿ. 7, 3ನೇ ಮನೆಯಲ್ಲಿ 2, 4ನೇ ಮನೆಯಲ್ಲೂ 2, 1 ರೋ ಆಯಿತು. 2ನೇ ರೋನಲ್ಲಿ 7, 3, 31, 70 ಆಯಿತಾ. 2ನೇ ರೋ ಆಯಿತು. 3ನೇ ರೋನಲ್ಲಿ 9, 9, 9, 1 ಆಯಿತಾ. 4ನೇ ರೋನಲ್ಲಿ 4, 6, 96, 89 ಇದು ಒಂದು ಯಂತ್ರ ಆಯಿತು. ಮತ್ತು ಗ್ರೀನಲ್ಲಿ ಆ ನಂಬರ್ಸನ್ನು ಬರೆದ್ರಿ. ಮತ್ತು ಆರೆಂಜ್ ತೊಗೊಂಡು ನಿಮ್ಮ ಇಚ್ಛೆನ ಇಲ್ಲಿ ಬರೀರಿ. ವಾಟ್ ಎವರ್ ಈಸ್ ಯುವರ್ ವಿಶ್. ನೀವು ಮನೆ ಕಟ್ಟಬೇಕಾ, ನೀವು ಕಾರ್ ತೊಗೋಬೇಕಾ, ನಿಮಗೆ ದುಡ್ಡು ಬೇಕಾ, ಹಣ ಬೇಕಾ, ಎಷ್ಟು ಹಣ ಬೇಕು ಅಂತ ಕೂಡ ನೀವು ಸ್ಪೆಸಿಫೈ ಮಾಡ್ಬೋದು. ಸಾಧಾರಣವಾಗಿ ಎಲ್ಲರೂ ಹಣದ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ಮನಿ ಅಂತ ವಿಷಯನ ಈಗ ಬರೀತೀನಿ. ನೀವು ಯಾವುದು ಬೇಕಾದ್ರೂ ಬರೀಬೋದು. ಯಥೇಚ್ಛ ಹಣ,
ಅಬಂಡೆಂಟ್ ಮನಿ ಅಂತ ನಾನು ಬರಿತಾ ಇದ್ದೀನಿ, ಹಣ ಅಂತ ಬರಿತೀನಿ. ನಂತರ ಮತ್ತೊಮ್ಮೆ ಇಲ್ಲಿ ಬರಿಬೇಕು ಕೆಳಗೆ, ಮತ್ತು ಇಲ್ಲಿ ರೈಟ್ ಸೈಡ್ ಆಫ್ ದ ಯಂತ್ರ ಅಂದರೆ ನಿಮ್ಮ ಬಲಗಡೆಗೆ ನಿಮ್ಮ ಹೆಸರನ್ನು ಬರೀರಿ. ನನ್ನ ಹೆಸರನ್ನು ನಾನು ಬರಿತಾ ಇದ್ದೀನಿ, ನಿಮ್ಮ ಪೂರ್ಣ ಹೆಸರನ್ನು. ಈ ಕಡೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೀರಿ. ಇದನ್ನು ಬರೆದು ಈ ಒಂದು ಯಂತ್ರವನ್ನು ನೀವು ಹಾಗೆ ನಿಮ್ಮ ದಿಂಬಿನ ಕೆಳಗೆ ಇಟ್ಕೋಬೋದು. ಇದೇ ಯಂತ್ರನ ಚಿಕ್ಕದಾಗಿ ಮಾಡಿ ನಿಮ್ಮ ಫೋನ್ ಕವರ್ ಹಿಂಭಾಗದಲ್ಲಿ ಹಾಕಿಟ್ಕೋಬೋದು, ಅಥವಾ ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡ್ಬೋದು, ನಿಮ್ಮ ದೇವರ ಪೀಠದಲ್ಲಿ ಇಡ್ಬೋದು. ಈ ಒಂದು ಯಂತ್ರನ ನೀವು ಗೋಡೆ ಮೇಲೆ ಹಾಕ್ಬೋದು, ಅಥವಾ ನೋಡಿದವ್ರು ನಗ್ತಾರೆ ಅಂತಾದರೆ ನೀವು ದಿಂಬಿನ ಕೆಳಗೆ ಇಟ್ಕೋಬೋದು, ಹಾಸಿಗೆ ಕೆಳಗೆ ಇಟ್ಕೋಬೋದು. ಇದನ್ನು ನೀವು 21 ದಿವಸ ನೀವು ನಿಮ್ಮ ಇಚ್ಛೆನ ಒಂದು ಸಾರ್ತಿ ಈ ಯಂತ್ರನ ನೋಡ್ಬೇಕು. ನೀವು ಕಣ್ಣಲ್ಲಿ ನೋಡಿಬಿಟ್ಟು ನಿಮ್ಮ ಇಚ್ಛೆನ 2 ಬಾರಿ ಹೇಳಿಬಿಟ್ಟು ಥ್ಯಾಂಕ್ ಯು ಹೇಳಿ ಈ ಯಂತ್ರನ ವಾಪಸ್ ಇಡಬೇಕು. 21 ದಿವಸದ ನಂತರ ಈ ಯಂತ್ರನ ಏನು ಮಾಡಬೇಕು ಅಂತಂದಾಗ ಹರಿದು ಬಿಟ್ಟು ಅದನ್ನು ಭಸ್ಮ ಮಾಡಿ ನೀವು ಭೂಮಿಗೆ ಹಾಕಿ 1 ಲೋಟ ನೀರನ್ನು ಅದ್ರ ಮೇಲೆ ಹಾಕಿಬಿಡಿ. ನಿಮ್ಮ ಇಚ್ಛೆ ಖಂಡಿತ ನೆರವೇರುತ್ತೆ. ಆದರೆ ಆ ಇಚ್ಛೆ ನೈತಿಕವಾದ ಆಸೆಯಾಗಿರಲಿ. ಆದರೆ ಈ ಯಂತ್ರ ಕೆಲಸ ಮಾಡಬೇಕು ಅಂದ್ರೆ ನೀವು ಕೆಲಸ ಮಾಡಬೇಕು. ನೀವು ಕೆಲಸ ಬಿಟ್ಬಿಟ್ಟು ಬರೀ ಯಂತ್ರ ಬರೆದ್ರೆ ಆಗೋದಿಲ್ಲ, ಇದರ ಜೊತೆಯಲ್ಲಿ ನೀವು ಮಾಡೋ ಕೆಲಸ ಮಾಡಬೇಕು. ಆಗ ಆ ಕೆಲಸ ಸುಲಲಿತವಾಗಿ ಆಗೋ ಹಾಗೆ ಮತ್ತು ನಿಮಗೆ ಅವಕಾಶಗಳು ಬಂದು ಅದು ಕೆಲಸವಾಗಿ ಮಾರ್ಪಡೋ ಹಾಗೆ, ಬೇಗ ಶೀಘ್ರ ನಿಮ್ಮ ಆಸೆ ಈಡೇರೋ ಹಾಗೆ ಈ ಯಂತ್ರ ನಿಮಗೆ ಮಾಡಿಕೊಡುತ್ತೆ. ಹಾಗಂತ ಕೆಲಸ ಖಂಡಿತ ಮಾಡದೆ ಬರೀ ಯಂತ್ರದ ಮೇಲೆ ನಂಬಿಕೆಯನ್ನು ಇಡಬೇಡಿ. ಸೊ ಮತ್ತೊಮ್ಮೆ ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಅದೃಷ್ಟ ಎಲ್ಲವನ್ನು ತುಂಬಿ ಮೊಗೆದು ಕೊಡಲಿ. ಆರೋಗ್ಯದಿಂದಿರಿ, ಆನಂದದಿಂದಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.